ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ತಾರಾದೇವಿಯ ರೋದನವೆಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ವಾಲಿಯು ರಾಮಬಾಣದಿಂದ ಹತನಾಗಿ ಯುದ್ಧ ಭೂಮಿಯಲ್ಲಿ ಗಾಯಗೊಂಡು ಬಿದ್ದಿರುವಾಗ ಅಲ್ಲಿಗೆ ಬಂದಂತಹ ಆತನ ಪತ್ನಿಯಾದ ತಾರಾದೇವಿಯು ರೋದಿಸುತ್ತಿರುವಳು. ಬಿರುಗಾಳಿಯಿಂದ ಬೇರು ಸಹಿತನಾಗಿ ಬಿದ್ದ ವೃಕ್ಷದಂತೆ ರಾಮಬಾಣದಿಂದ ರಣರಂಗದಲ್ಲಿ ಬಿದ್ದಿದ್ದ ವಾಲಿಯನ್ನು ಕಂಡು ತಾರಾದೇವಿಯು ಅತ್ಯಂತ ದುಃಖಾಕ್ರಾಂತೆಯಾಗಿ ಹಂಬಲಿಸತೊಡಗಿದಳು. ಪ್ರಾಣಕಾಂತ, ನಿನ್ನ ಮುಂದುಗಡೆಯಲ್ಲಿರುವ ನನ್ನೊಡನೆ ಏಕೆ ಮಾತನಾಡದಿದ್ದೀಯೇ? ನಿನ್ನಂತಹ ದೊರೆಗಳು ಹೀಗೆ ಭೂಶಯನ ಮಾಡುವುದು, ನೆಲದ ಮೇಲೆ ಮಲಗುವುದು ಉಚಿತವೇ? ಮಂಚದ ಮೇಲೆ ಮಲಗಬಾರದೆ? ಅಕಟಕಟ, ನಿನಗೆ ಈ ಭೂದೇವಿಯು ನನಗಿಂತಲೂ ಅತಿ ಪ್ರಿಯಳಾದಳೆ. ಪ್ರಾಣ ಹೋಗುವ ಸಮಯದಲ್ಲಿ ನಿನ್ನ ಪ್ರಿಯಳಾದ ನನ್ನನ್ನು ಬಿಟ್ಟು ಭೂದೇವಿಯನ್ನು ಬಿಡದೆ ಆಕೆಯ ಮೇಲೆ ಕೈ ನೀಡಿಕೊಂಡು ಮಲಗಿದ್ದೀಯೇ? ಅಯ್ಯೋ ಇಲ್ಲ, ಗಾಯ ಪಡೆದು ಬಿದ್ದಿರುವ ನಿನ್ನನ್ನು ಕಂಡು ನನ್ನ ಎದೆಯು ಅನೇಕ ಭಾಗಗಳಾಗಿ ಒಡೆಯದಿರುವುದರಿಂದ ಅದು ಕಲ್ಲೆದೆಯಾಗಿರಬೇಕು. ಹೇ ವೀರ, ಧರ್ಮ ಮಾರ್ಗ ಪ್ರವರ್ತಕನಾದ ನಿನ್ನಿಂದ ಕಿಷ್ಕಿಂಧೆಯಂತೆ ರಮ್ಯವಾಗಿರುವ ಮತ್ತೊಂದು ಪಟ್ಟಣವು ಸ್ವರ್ಗ ಮಾರ್ಗದಲ್ಲಿ ನಿರ್ಮಿತವಾಗಿರಬೇಕು. ಅತ್ಯಂತ ಪರಿಮಳ ಪುಷ್ಪಗಳುಳ್ಳ ಉದ್ಯಾನವನಗಳಲ್ಲಿ ಅನುಭವಿಸಿಕೊಂಡಿದ್ದ ಭೋಗಗಳು ಈಗ ತೀರಿ ಹೋದವೆ. ನಾನು ನಿರಾಶೆಯಿಂದ ಸಂತೋಷಗೊಂದಿ ಶೋಕವೆಂಬ ಸಮುದ್ರದಲ್ಲಿ ಮುಳುಗಿ ಹೋದೆನು. ವಾನರೇಂದ್ರ, ನೀನು ಸುಗ್ರೀವನ ಸ್ತ್ರೀಯನ್ನು ಅಪಹರಿಸಲು ಆತನು ನಿನ್ನನ್ನು ಈ ಭೂಲೋಕದಿಂದಲೇ ಹೊರಡಿಸಿದನು. ಈ ವಿಪತ್ತನ್ನು ನೀನೇ ತಂದುಕೊಂಡೆ. ನಿನ್ನಿಂದ ಶ್ರೇಯಸ್ಸನ್ನು ಪಡೆಯಬೇಕೆಂದಿದ್ದ ನಾನು ಇಂದು ಹತಾಶಳಾದೆನು. ನಾನು ಯಾವಾಗಲೂ ನಿನಗೆ ಹಿತವನ್ನೇ ಬಯಸಿ ನಿನಗೆ ಹಿತವಾದ ಮಾತುಗಳನ್ನೇ ಆಡುತ್ತಿದ್ದೆನು. ರೂಪ ಯೌವನಗಳಿಂದ ಹೆಮ್ಮೆಗೊಂಡಿರುವ ಅಪ್ಸರೆಯರ ಚಿತ್ತವನ್ನು ನಿನ್ನ ಸೌಂದರ್ಯವು ಕಳೆಯಬಲ್ಲದು. ನೀನು ನನ್ನ ಮಾತನ್ನು ಕೇಳದೆ ಸುಗ್ರೀವನೊಡನೆ ಯುದ್ಧಕ್ಕೆ ಹೊರಟಾಗಲೇ ನಿನಗೆ ಕೊನೆಗಾಲ ಸಮೀಪಿಸಿತೆಂದು ತಿಳಿದೆನು. ಸುಕುಮಾರನು ಸುಕೋಚಿತನೂ ಆದ ಈ ಅಂಗದ ಕುಮಾರನು ಇನ್ನು ಮೇಲೆ ಕ್ರುದ್ಧನಾಗಿರುವ ಚಿಕ್ಕಪ್ಪನ ಬಳಿ ಯಾವ ಅವಸ್ಥೆಯನ್ನು ಪಡೆಯುವನು? ಹೇ ಮಗು ಅಂಗದ, ನಿನ್ನ ತಂದೆಯನ್ನು ಚೆನ್ನಾಗಿ ನೋಡು. ಇನ್ನು ಮುಂದೆ ಇವನನ್ನು ನೀನು ಕಾಣಲಾರೆ. ಹೇ ಪ್ರಾಣನಾಥ, ನಿನ್ನ ಪ್ರಿಯ ಪುತ್ರನಾದ ಅಂಗದನು ಬಂದಿದ್ದಾನಲ್ಲವೇ? ಅವನನ್ನು ಏಕೆ ಮಾತನಾಡಿಸುವುದಿಲ್ಲ? ಶ್ರೀರಾಮನು ನಿನ್ನನ್ನು ಕೊಂದು ಮಹತ್ತರವಾದ ಅಕೃತ್ಯವನ್ನು ಮಾಡಿದನು. ಸುಗ್ರೀವನಿಗೆ ನಂಬಿಕೆಯನ್ನು ಕೊಟ್ಟು ಆತನ ಕಾರ್ಯವನ್ನು ಸಾಧಿಸಿ ಆತನ ಋಣವನ್ನು ತೀರಿಸಿಕೊಂಡನು. ಎಲೈ ಸುಗ್ರೀವನೇ, ನಿನ್ನ ಮನೋರಥವು ಸಂದಿತಲ್ಲವೇ? ನಿನ್ನ ಸ್ತ್ರೀಯಾದ ರುಮೆಯನ್ನು ಸಾಧಿಸಿಕೊಂಡೆಯಲ್ಲವೇ? ನಿನ್ನ ಶತ್ರುವಾದ ಅಣ್ಣನನ್ನು ಕೊಂದದ್ದರಿಂದ ಇನ್ನು ಮೇಲೆ ನೀನು ಮನಸ್ಸಿನ ವ್ಯಥೆಯನ್ನು ಬಿಟ್ಟು ರಾಜ್ಯ ಭೋಗವನ್ನು ಅನುಭವಿಸು. ಹೇ ವಾನರೇಶ್ವರ, ಈ ರೀತಿ ಹಂಬಲಿಸುತ್ತಿರುವ ನನ್ನನ್ನು ಯಾವ ಕಾರಣ ಮಾತನಾಡಿಸದಿದ್ದೀಯೇ? ಇಗೋ, ನಿನ್ನ ಸ್ತ್ರೀಯರೆಲ್ಲರೂ ಬಂದಿದ್ದಾರೆ. ಇವರನ್ನು ಯಾವ ಕಾರಣ ಕಣ್ಣು ತೆರೆದು ನೋಡದಿದ್ದೀಯೇ ಎಂದು ಗೋಳಾಡಿದಳು. ಆಗ ತಾರಾದೇವಿಯ ಹಂಬಲಿಕೆಯನ್ನು ಕೇಳಿ ವಾನರ ಸ್ತ್ರೀಯರೆಲ್ಲರೂ ಅತ್ಯಂತ ದುಃಖಾಕ್ರಾಂತೆಯರಾಗಿ ಅಂಗದ ಕುಮಾರನನ್ನು ತಬ್ಬಿಕೊಂಡು ರೋದನ ಮಾಡತೊಡಗಿದರು. ಪುನಃ ತಾರಾದೇವಿಯು ತನ್ನ ಪತಿಯಾದ ವಾಲಿಯನ್ನು ನೋಡುತ್ತಾ, ಪ್ರಾಣಕಾಂತ, ಅಂಗದ ಕುಮಾರನನ್ನು ಬಿಟ್ಟು ನೀನು ಯಾವ ಕಾರಣ ದೂರ ಯಾತ್ರೆ ಹೊರಟೆ? ವಾನರೇಂದ್ರ, ನೀನು ನಿನ್ನ ಮಗನಲ್ಲಿ ಅತ್ಯಂತ ವ್ಯಾಮೋಹವುಳ್ಳವನು. ಸದ್ಗುಣ ಸಂಪನ್ನನಾದ ಈ ಮಗನನ್ನು ಬಿಟ್ಟು ಹೋಗುವುದು ನಿನಗೆ ಉಚಿತವೇ? ನಿನಗೆ ಅಂಗದ ಕುಮಾರನಾದರೂ ನಾನಾದರೂ ಮಾಡಿದ ಅಪರಾಧವೇನು? ನನ್ನನ್ನು, ಈ ಕುಮಾರನನ್ನು ಬಿಟ್ಟು ಏಕೆ ದೀರ್ಘ ಯಾತ್ರೆ ಹೊರಟೆ? ನಾನು ನಿನಗೆ ಮಾಡಿದ ಅಪರಾಧವೇನಿದ್ದರೂ ಮನ್ನಿಸಬೇಕೆಂದು ನಿನ್ನ ಪಾದಗಳಿಗೆ ಅಭಿವಂದಿಸಿ ಬೇಡಿಕೊಳ್ಳುತ್ತೇನೆ ಎಂದು ಅತಿ ದೈನ್ಯದಿಂದ ಅಳುತ್ತಾ ಉಳಿದ ವಾನರ ಸ್ತ್ರೀಯರನ್ನು ಕರೆಯುತ್ತಾ
ವಾಲೆಯ ಸಮೀಪದಲ್ಲಿಯೇ ಶರೀರವನ್ನು ಬಿಡಬೇಕೆಂದು ನಿಶ್ಚಯಿಸಿಕೊಂಡಳು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.